ಇಡೀ ದೇಶದ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ನೀವು ಯಾವ ಜನಾಂಗ ಅಂತ ಕೇಳಿ ಅವ್ರನ್ನ ಶೂಟ್ ಮಾಡುವಂಥ ಹೀಯ ಕೃತ್ಯಕ್ಕೆ ಇವತ್ತು ಪಾಕಿಸ್ತಾನ ಆ ಉಗ್ರಗಾಮಿ ಸಂಘಟನೆಗಳನ್ನು ಖಂಡಿಸ್ತಾ ಇದ್ದಾರೆ ಜನ. ಅದಕ್ಕೆ ಪ್ರತಿಯಾಗಿ ಈಗಾಗಲೇ ನಮ್ಮ ಸೈನಿಕರು 2 ಉಗ್ರಗಾಮಿಗಳನ್ನ ಹೊಡೆದುರುಳಿಸಿದ್ದಾರೆ. ಇವತ್ತು ನಾಳೆನಲ್ಲಿ ಅವ್ರಿಗೆ ಮತ್ತೆ ಸರ್ಜಿಕಲ್ ಶುರು ಆಗುತ್ತೆ. ಪಾಕಿಸ್ತಾನ ಪದೇ ಪದೇ ನಮ್ಮ ಭಾರತ ದೇಶವನ್ನು ಕೆಣಕುವಂಥ ಕೆಲಸವನ್ನು ಮಾಡ್ತಾಯಿದೆ. ಇದು ದೇಶದ ಜನರು ಇವತ್ತು ಖಂಡಿಸ್ತಾ ಇದ್ದಾರೆ. ಅದರಲ್ಲೂ ಸಹ ಕರ್ನಾಟಕದವರಾಗಿರ್ತಕ್ಕಂಥ ಮಂಜುನಾಥ್ರವರು ಹಾಗೆ ಭರತ್ ಭೂಷಣ್ ಅವ್ರನ್ನ ಕರ್ನಾಟಕದವರು ಇಬ್ಬರು ಸತ್ತಿದ್ದಾರೆ. 25ಕ್ಕೂ ಹೆಚ್ಚು ನಮ್ಮ ಪ್ರವಾಸಿಗರು ಹೋಗಿರ್ತಕ್ಕಂಥ ಆ ಒಂದು ಸ್ಥಳವನ್ನು ವೀಕ್ಷಣೆ ಮಾಡೋಕ್ಕೆ ಹೋದಂಥ ಸಾರ್ವಜನಿಕರ ಮೇಲೆ ಏಕಾಏಕಿ ಬಂದು ಗುಂಡನ್ನು ಹಾರಿಸಿರ್ತಕ್ಕಂಥದ್ದು ಖಂಡನೀಯ. ಮತ್ತು ಇದನ್ನು ಯಾರೂ ಸಹ ಸಹಿಸೋದಿಲ್ಲ. ಒಟ್ಟಾರೆ ಅವರಿಗೆ ಪಾಕಿಸ್ತಾನಕ್ಕೆ ಕಾಶ್ಮೀರದಂಥ ಸ್ಥಳಕ್ಕೆ ಪ್ರವಾಸಿಗರು ಬರಬಾರ್ದು, ಒಂದು ಭಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ಅವರು ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಕಾರಣಕ್ಕೆ ಅವರು ಯಶಸ್ವಿ ಆಗೋದಿಲ್ಲ. ಯಾಕಂದರೆ ಈಗಾಗಲೇ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಭಾರತದ ನಮ್ಮ ಪ್ರಧಾನಮಂತ್ರಿ ಬೇರೆ ಕಡೆ ಇದ್ದಂಥ ಪ್ರವಾಸಗಳನ್ನ ಮುಡುಕುಗೊಳಿಸಿದ್ದಾರೆ. ಅದೇ ರೀತಿ ಎಲ್ಲ ಮಂತ್ರಿಗಳು ಮುಡುಕುಗೊಳಿಸಿ ಇವತ್ತು ಕ್ಯಾಬಿನೆಟ್ ಸಹ ನಡೀತಾ ಇದೆ. ನಡೆಯುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಉಗ್ರವಾದಂಥ ಕ್ರಮಗಳನ್ನ ತಗೊಳ್ಳುವಂಥದ್ದು ನಿಶ್ಚಿತ. ಮತ್ತು ಈ ರೀತಿಯಾದಂಥ ಉಗ್ರಗಾಮಿ ಸಂಘಟನೆಗಳು ಇವತ್ತು ಜಾತಿ ಹೆಸರಲ್ಲಿ ಕೇಳಿ ಹಿಂದೂ ಅಂತಕ್ಕಂಥ ಹೆಸರಲ್ಲಿ ಸುಡುವಂಥದ್ದು ಇದೆಯಲ್ಲ, ಇದು ಯಾರೂ ಸಹ ಸಹಿಸೋದಿಲ್ಲ. ಇಡೀ ದೇಶದ ಜನ ಇದನ್ನು ಖಂಡನೆ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಹ ಇವತ್ತು ಮೌನ ಮೆರವಣಿಗೆ ಮಾಡೋದ್ರ ಮೂಲಕ, ಕ್ಯಾಂಡ್ಲನ್ನು ಹಚ್ಚೋದ್ರ ಮೂಲಕ ಅವ್ರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂಥ ಕೆಲಸವನ್ನು ನಮ್ಮೆಲ್ಲ BJP ಮುಖಂಡರುಗಳು ಸಹ ನಾವೆಲ್ಲರೂ ಸಹ ಮಾಡಿದ್ದೀವಿ. ಇಡೀ ಈ ಕೃತ್ಯವನ್ನು ಇಡೀ ದೇಶದ ಜನ ಖಂಡಿಸ್ತಾ ಇದ್ದಾರೆ. ಭಾಳ ಇದು ನೋವಿನ ಸಂಗತಿ. ಅವರ ಕುಟುಂಬಗಳಿಗೆ ತುಂಬಲಾಗದ ನಷ್ಟ ಆಗಿದೆ. ಭಗವಂತ ಕುಟುಂಬಗಳಿಗೆ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಪ್ರೇಯರ್ ಮಾಡುವಷ್ಟೇ ನಮ್ಮ ಕೈಯಲ್ಲಿ ಇರತಕ್ಕಂಥದ್ದು. ಅದನ್ನು ನಾವೆಲ್ಲರೂ ಸಹ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಮಾಡಿದ್ದೀವಿ. ಸಾರ್ವಜನಿಕರು ಸಹ ಮರಗಿದ್ದಾರೆ. ಇವತ್ತು ದೇಶದ ಪ್ರತಿಯೊಬ್ಬ ಜನನೂ ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಈ ಕೃತ್ಯನ ಹಿಂದೆ ಇರತಕ್ಕಂಥ ಪಾಕಿಸ್ತಾನವನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಈಗಾಗಲೇ ಬೆಳಗ್ಗೆ ನುಸುಳುಕೋರರು ಇಬ್ಬರನ್ನ ಹೊಡೆದು ಬಿಸಾಡಿದ್ದಾರೆ ನಮ್ಮ ಸೈನಿಕರು. ಅದೇ ರೀತಿ ಇವತ್ತು ಯಾರು ಈ ಕೃತ್ಯದಲ್ಲಿ ಭಾಗವಹಿಸಿದ್ದಾರೆ 4-5 ಜನ, ಅವ್ರನ್ನೂ ಸಹ ಹೊಡಿಬೇಕು. ಮತ್ತು ಅವ್ರ ಹತ್ರ ಇರ್ತಕ್ಕಂಥ ಅಪಾರವಾದ ಸಾಮಗ್ರಿಗಳನ್ನು ಸಹ ವಶಪಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ದೇಶದ ಸುರಕ್ಷತೆ ಭಾಳ ಮುಖ್ಯ ಅಂತಕ್ಕಂಥದ್ದನ್ನು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಪಾಕಿಸ್ತಾನ ಉಗ್ರಗಾಮಿಗಳು ಇವತ್ತು ಏಡಿತನವಾಗಿ ಅದನ್ನು ಮಾಡೋಂಥ ಕೆಲಸಗಳು ಮಾಡಿದ್ದಾರೆ. ಜಮ್ಮು ಕಾಶ್ಮೀರ ಭಾರತ ಸ್ವತ್ತು, ಅದು ನಮ್ಮ ಕ್ಷೀರಭಾಗ್ಯ ಇರೋದಂಥ ಜಮ್ಮು ಕಾಶ್ಮೀರ. ಮೋದಿಜಿಯವರು 370 ಆ್ಯಕ್ಟ್ ಯಾವಾಗ ರದ್ದು ಮಾಡಿದ್ರು ಆವಾಗಿಂದ ಅದನ್ನು ಅವರು ಈ ರೀತಿ ಮಾಡೋಕ್ಕೆ ಅವರು ಸಂಚು ರೂಪಿಸ್ತಾ ಇದ್ದಾರೆ. ಈ ಕೈವಾಡದಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರದ್ದು, ಕಾಂಗ್ರೆಸ್ ನಾಯಕರದ್ದು ಕೈವಾಡ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ವರ್ಷ ಮಾಡಿದಂಥ ಕೆಲಸಗಳನ್ನ ಈ ಉಗ್ರಗಾಮಿಗಳು ಇವತ್ತು ಏಡಿ ಕೆಲಸಗಳು ಮಾಡಿದ್ದಾರೆ. ಯಾತಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಸಮುದಾಯ ಈ ಕೃತ್ಯನ ಇವತ್ತಿನ ದಿನ ಮುಸ್ಲಿಂ ಸಮುದಾಯ ಖಂಡಿಸಬೇಕಾಗುತ್ತೆ. ಭಾರತ ದೇಶದಲ್ಲಿರೋಂಥ ಮುಸ್ಲಿಂ ಸಮುದಾಯದವರು ಈ ನೆಲದ ಜಲ, ನೆಲ, ಗಾಳಿನ ಕುಡಿದಿವತ್ತಿನ ಈ ಕೃತ್ಯಕ್ಕೆ ಕಾಂಗ್ರೆಸ್ ಪಕ್ಷ ಪರೋಕ್ಷವಾಗಿ ಇವತ್ತು ಅವ್ರಿಗೆ ಉಗ್ರಗಾಮಿಗಳಿಗೆ ಇವತ್ತು ಅವರು ರಕ್ಷಣೆ ಕೊಡ್ತಾ ಇದ್ದಾರೆ, ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದು ನಿಲ್ಲಿಸಬೇಕು. ಇಡೀ ಭಾರತ ದೇಶದಲ್ಲಿ ಇವತ್ತಿನ ಏನಿವತ್ತು ನಮ್ಮ ಹಿಂದೂ ಸಮಾಜದವ್ರು ಏನಿದ್ದಾರೆ ಎಲ್ಲ ಜಾತಿಯವರು ಸಹ ಸೇರ್ಕೊಂಡು ಇದನ್ನು ಖಂಡಿಸ್ತಾ ಇದ್ದಾರೆ. ಯಾಕಂದರೆ ಇಂಥ ಕೃತ್ಯ ಮಾಡೋಂಥ ಕೆಲಸಗಳು ಯಾವ ಗಂಡಸ್ತನ ಮಾಡೋಂಥ ಕೆಲಸ
ಕೆಲಸಗಳಲ್ಲ. ಇದು ಪಾಕಿಸ್ತಾನದ ಒಂದು ಅಂಗಸಂಸ್ಥೆ ಮಾಡ್ತಾರಂತ ಉಗ್ರಗಾಮಿ ಸಂಸ್ಥೆ ಮಾಡ್ತಿರೋದು. ಈಗ ಆಲ್ರೆಡಿ ಒಪ್ಕೊಂಡಿದ್ದಾರೆ. ಇದಕ್ಕಾಗ ಆಲ್ರೆಡಿ ಇವತ್ತು ಬೆಳಗಿನ ಇವತ್ತು ನಮ್ಮ ಸೈನಿಕರು, ಭಾರತದ ಸೈನಿಕರು ಇವತ್ತು ಉತ್ತರ ಕೊಟ್ಟಿದ್ದಾರೆ. ಇಬ್ಬರು ಉಗ್ರಗಾಮಿಗಳನ್ನ ಇವತ್ತು ಕೆಡವಿದ್ದಾರೆ, ಕೊಂದಿದ್ದಾರೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಮಗೆ ಸಮಾಧಾನ ಆಗಿದೆ. ಆದರೆ ಇನ್ನು ಯಾವುದೇ ಕಾರಣಕ್ಕೂ ಭಾರತ ದೇಶದಲ್ಲಿ ಉಗ್ರಗಾಮಿಗಳ ಅಟ್ಟಹಾಸ ಮೆರೆಯಬಾರ್ದು. ಈ ಸಂದರ್ಭದಲ್ಲಿ ಅದಕ್ಕೆ ಭರವಸೆ ಕೊಟ್ಟಿದ್ದಾರೆ. ಮಾನ್ಯ ನಮ್ಮ ಮೋದಿಜಿ ಇರ್ಬೋದು, ನಮ್ಮ ಅಮಿತ್ ಶಾ ಜಿ ಅವರು ಇರ್ಬೋದು, ರಕ್ಷಣಾ ಸಚಿವರು ಇರ್ಬೋದು, ಎಲ್ಲರೂ ಸಹ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಎಲ್ಲ ಮೂಲ ಕಾರಣ ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ನಾಯಕರುಗಳು ಇವತ್ತು ಉಗ್ರಗಾಮಿಗಳಿಗೆ ಮತ್ತೊಮ್ಮೆ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹಿಂದೂ ಸಮಾಜ ಇವತ್ತು ಅರ್ಥ ಮಾಡ್ಕೋಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರೆ ನಮ್ಮ ಭಾರತದ ಕಥೆ ಏನಾಗುತ್ತೆ, ಭಾರತದ ಪರಿಸ್ಥಿತಿ ಏನಾಗುತ್ತೆ, ಇದು ಶಾಂಪಲ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅನಾಹುತ ಆಗೋಕ್ಕೆ ತಪ್ಪುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ.